ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಕೂಡ ಸ್ವಾಗತ ಎಲ್ಲರಿಗೂ KSC ಗೈಡ್ ಯೂಟ್ಯೂಬ್ ಚಾನಲ್ಗೆ. ನೋಡಿ ವೀಕ್ಷಕರೇ, ಪೊಲೀಸ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಷ್ಟೇ ಸೇಫೆಸ್ಟ್ ಜಿಲ್ಲೆ ಯಾವುದು, ಸೊ ಯಾವ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕಿದ್ರೆ ಸೆಲೆಕ್ಷನ್ ಚಾನ್ಸಸ್ ಜಾಸ್ತಿ ಆಗುತ್ತೆ, ಸೊ ಲಾಸ್ಟ್ ಇಯರ್ ಕಟ್ ಆಫ್ ಏನಾಗಿತ್ತು, ಸೊ ವೇಕೆನ್ಸಿಗಳ ಮೇಲೆ ಡಿಪೆಂಡ್ ಮಾಡೋಣ ಅಥವಾ ಕಟ್ ಆಫ್ ಮೇಲೆ ಡಿಪೆಂಡ್ ಮಾಡೋಣ ಅಥವಾ ಹೋಮ್ ಡಿಸ್ಟ್ರಿಕ್ಟ್ ಮೇಲೆ ಡಿಪೆಂಡ್ ಮಾಡೋಣ ಅಂತ ಹೇಳಿ ಕ್ವಶನ್ಸ್ ಬಹಳಷ್ಟು ಜನಕ್ಕೆ ಓಡ್ತಾ ಇರ್ತೈತೆ ಅದರಲ್ಲಿ. ಸೊ ಇವೆಲ್ಲ ಕ್ವಶನ್ಸ್ಗಳಿಗೆ ಇವತ್ತು ನಿಮಗೆ ಆನ್ಸರ್ ಕೊಡ್ತೀನಿ. ಹಾಗಾಗಿ ಲಾಸ್ಟ್ ವರೆಗೂ ಇವರನ್ನು ಸಂಪೂರ್ಣವಾದ ಮಾಹಿತಿ ಕೂಡ ಗೊತ್ತಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಕೂಡ ಒಂದು ಪೋಲ್ ಹಾಕಿದೆ. ಸೊ ಪೋಲ್ ಅಲ್ಲಿ ಬಹಳಷ್ಟು ಜನ ವಿಡಿಯೋ ಬೇಕು ಅಂತ ಹೇಳಿದ್ದು, ಹಾಗಾಗಿ ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಯಾವಾಗಲೂ ನಿಮ್ಗೆ ಹೇಳ್ತಾ ಇದೆ, ಸ್ಮಾರ್ಟ್ ವರ್ಕ್ ಇಸ್ ಬೆಟರ್ ದನ್ ದ ಹಾರ್ಡ್ ವರ್ಕ್ ಅಂತ ಹೇಳಿ. ಸೊ ಹಾಗಾಗಿ ಸ್ಮಾರ್ಟ್ ವರ್ಕ್ ಫಾರ್ಮುಲಾ. ಸೊ ಏನೆಲ್ಲ ನಾವು ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ, ಒಂದು ಡಿಸ್ಟ್ರಿಕ್ಟ್ ಯಾವ ಡಿಸ್ಟ್ರಿಕ್ಟ್ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಅಂತ ಹೇಳಿದ್ರೆ ಒಟ್ಟು 9 ಪಾಯಿಂಟ್ಗಳನ್ನ ಮಾಡಿದ್ದೀನಿ. ಇದರಲ್ಲಿ 7 ಪಾಯಿಂಟ್ ಏನಿದೆ ತುಂಬಾ ಇಂಪಾರ್ಟೆಂಟ್ ಇರುವಂತದ್ದು. ಸೊ ಇದ್ರ ಮೇಲೆ ನೀವು ಗಮನ ಹರಿಸಲೇಬೇಕಾಗುತ್ತೆ. ಸೊ ಅದರಲ್ಲಿ ಯಾವ್ದು ಅಂತ ಹೇಳಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ನೋಡೋಣ, ಅದಾದ್ಮೇಲೆ ಡೀಟೇಲ್ ಆಗಿ ನೋಡ್ಕೊಳ್ಳೋಣ. ಶಾರ್ಟ್ ಅಂಡ್ ಸ್ವೀಟ್ ಆಗಿ ನೋಡಿದ್ರೆ ವೇಕೆನ್ಸಿಗೆ ಸಂಬಂಧಪಟ್ಟಂತೆ, ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ, ಕಾಂಪಿಟೇಷನ್ಗೆ ಸಂಬಂಧಪಟ್ಟಂತೆ, ನಿಮ್ಮ ಕಲ್ಯಾಣ ಕರ್ನಾಟಕ ಕೋಟಕ್ಕೆ ಸಂಬಂಧಪಟ್ಟಂತೆ, ಪ್ರಿಪರೇಷನ್ ಲೆವೆಲ್ ಯಾವ ರೇಂಜ್ ಅಲ್ಲಿ ಇದೆ ನಿಮ್ದು ಅಂತ ಹೇಳಿ, ಪ್ರಿವಿಯಸ್ ಇಯರ್ ಕಟ್ ಆಫ್ ಏನಾಗಿತ್ತು, ಸೊ ನಿಮ್ಮ ಹೋಮ್ ಡಿಸ್ಟ್ರಿಕ್ಟ್ ಯಾವುದು, ಸೊ ಅಲ್ಲಿಂದ ಲಾಂಗ್ ಪೋಸ್ಟಿಂಗ್ ಆಗುತ್ತಾ ಇಲ್ವಾ, ಸೊ ಇವೆಲ್ಲದರ ಬಗ್ಗೆ ಸಂಪೂರ್ಣವಾದ ನೀವು ಅಂದ್ರೆ ಗಮನವನ್ನು ಹರಿಸಿ ಅದಾದ ನಂತರ ಫೈನಲ್ ಡಿಸಿಷನ್ ತಗೋಬೇಕಾಗತ್ತೆ. ಸೊ ಹಾಗಾದ್ರೆ ಯಾಕೆ ಏನೇನು ಅಂತ ಹೇಳಿ ನಾವು ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋದಾದ್ರೆ, ಸೊ ಮೊದಲನೇ ಪಾಯಿಂಟ್ ಅಲ್ಲಿ ಖಾಲಿ ಇರುವಂತಹ ಹುದ್ದೆಗಳಿಗೆ ವೇಕೆನ್ಸಿಗೆ ಎಷ್ಟು ವೇಕೆನ್ಸಿ ಇದಾವೆ ಅನ್ನೋದ್ರ ಬಗ್ಗೆ ಗಮನದಲ್ಲಿ ಇಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಬೆಂಗಳೂರಿಗೆ 2015 ವೇಕೆನ್ಸಿ ಹೈಯೆಸ್ಟ್ ವೇಕೆನ್ಸಿ ಇರುವಂತದ್ದು. ಸೊ ಹೈಯೆಸ್ಟ್ ವೇಕೆನ್ಸಿ ಇರುವುದಕ್ಕೆ ನಾವು ಅಪ್ಲಿಕೇಶನ್ ಹಾಕಿದ್ರೆ ಸೆಲೆಕ್ಷನ್ ಆಗ್ಬಿಡ್ತೀವಿ ಅಂತ ಹೇಳಿ ಹೇಳ್ತಾರೆ. ಹಾಗಾಗಿ ಡೆಫಿನೆಟ್ಲಿ ಆ ತರ ಥಿಂಕ್ ಮಾಡಿದ್ರೆ ನೀವು ರಾಂಗ್ ಥಿಂಕ್ ಮಾಡ್ತೀರಾ ಅಂತ ಹೇಳಿ. ಯಾಕಂದ್ರೆ ಹೈ ವೇಕೆನ್ಸಿ ಇದ್ರೆ ನಿಮಗೆ ಹೆಚ್ಚು ಕಾಂಪಿಟೇಷನ್ ಇರುತ್ತೆ, ಹೆಚ್ಚು ಜನ ಕೂಡ ಅಪ್ಲಿಕೇಶನ್ ಹಾಕ್ತಾರೆ. ಹಾಗಾಗಿ ಆ ರೀತಿಯಲ್ಲಿ ನೀವು ಡಿಸೈಡ್ ಮಾಡೋಕ್ಕಿಂತ ಒಂದಷ್ಟು ಮಾಹಿತಿಗಳನ್ನ ತಿಳ್ಕೊಂಡು ಆಮೇಲೆ ಡಿಸೈಡ್ ಮಾಡಿ. ಬೆಂಗಳೂರೇ ಡಿಸೈಡ್ ಮಾಡಿ ಅಥವಾ ಮೈಸೂರೇ ಡಿಸೈಡ್ ಮಾಡಿ ಅಥವಾ ಮಂಗಳೂರೇ ಡಿಸೈಡ್ ಮಾಡಿ, ಯಾವುದೋ ಒಂದು ಡಿಸ್ಟ್ರಿಕ್ಟ್ ಡಿಸೈಡ್ ಮಾಡಲೇಬೇಕಾಗುತ್ತೆ. ಸೊ ಆ ಡಿಸೈಡ್ ಮಾಡೋಕ್ಕಿಂತ ಮುಂಚೆ ನಾನು ಹೇಳುವಂತಹ ಒಂದಷ್ಟು ಪಾಯಿಂಟ್ಗಳನ್ನ ಗಮನದಲ್ಲಿ ಇಟ್ಕೊಂಡು ಡಿಸೈಡ್ ಮಾಡಿ. ಮೊದಲನೇದಾಗಿ ವೇಕೆನ್ಸಿಗೆ ಸಂಬಂಧಪಟ್ಟಂತೆ ಎಷ್ಟು ವೇಕೆನ್ಸಿಗಳಿದಾವೆ ಅಂತ ಹೇಳಿ. ಸೊ ವೇಕೆನ್ಸಿನ ನಾವು 3 ರೀತಿ ಡಿವೈಡ್ ಮಾಡೋಣ: ಹೈ ವೇಕೆನ್ಸಿ, ಮೀಡಿಯಂ ವೇಕೆನ್ಸಿ, ಲೋ ವೇಕೆನ್ಸಿ ಅಂತ ಹೇಳಿ. ಸೊ ಬೆಂಗಳೂರು ಡಿಸ್ಟ್ರಿಕ್ಟ್ ಬಂದು ಹೈ ವೇಕೆನ್ಸಿ ಬರುತ್ತೆ. ಮೀಡಿಯಂ ವೇಕೆನ್ಸಿಗಳು ಕೆಲವೊಂದು ಮೈಸೂರು, ಹಾಸನ, ತುಮಕೂರು ಈ ರೀತಿಯಲ್ಲಿ ಬರುತ್ತೆ. ಸೊ ಮೀಡಿಯಂ ವೇಕೆನ್ಸಿ. ಇನ್ನು ಲೋ ವೇಕೆನ್ಸಿಗಳಲ್ಲಿ ಗದಗ ಇರ್ಬೋದು. ಈ ರೀತಿ ನೀವು ಒಂದಷ್ಟು ಡಿಸ್ಟ್ರಿಕ್ಟ್ ವಯಸ್ಸು ನಿಮಗೆ ನಾನು ಆಲ್ರೆಡಿ PDF ಅನ್ನು ಕಳಿಸಿದ್ದೀನಿ, ಅದನ್ನ ನೋಡಿದ್ರೆ ಲೋ ವೇಕೆನ್ಸಿ ಯಾವುದು ಅಂತ ಹೇಳಿ ನಿಮಗೆ ನೋಡಬಹುದು. ಸೊ ಇದು ವೇಕೆನ್ಸಿಗೆ ಸಂಬಂಧಪಟ್ಟಂತೆ ಫಸ್ಟ್ ಪಾಯಿಂಟ್ ಅನ್ನು ಗಮನದಲ್ಲಿಟ್ಕೋಬೇಕು. ಎಷ್ಟು ವೇಕೆನ್ಸಿ ಇದಾವೆ, ಹೈ, ಲೋ ಮತ್ತು ಮೀಡಿಯಂ, ಈ ಮೂರನ್ನು ಕೂಡ ನೀವು ಫಸ್ಟ್ ಡಿಸೈಡ್ ಮಾಡಬೇಕಾಗುತ್ತೆ. ಇನ್ನು ಎರಡನೇ ಪಾಯಿಂಟ್ ಬಂದು ನೀವು ನೋಡಬೇಕಾಗಿರೋದು ಮೀಸಲಾತಿಗೆ ಸಂಬಂಧಪಟ್ಟಂತೆ ರಿಸರ್ವೇಶನ್ ಅಂತ ಹೇಳ್ತೀವಿ. SC ST ರಿಸರ್ವೇಶನ್ ಆಗಿರ್ಬೋದು, OBC ರಿಸರ್ವೇಶನ್ ಆಗಿರ್ಬೋದು, ಕನ್ನಡ ಮೀಡಿಯಂ ಆಗಿರ್ಬೋದು, ಅಥವಾ ರೂರಲ್ ಆಗಿರಬಹುದು, ಅಥವಾ ವುಮೆನ್ಸ್ ಕೋಟ ಆಗಿರಬಹುದು, ಅಥವಾ PWD ಕೋಟ ಆಗಿರಬಹುದು, ಅಥವಾ ಎಕ್ಸ್ ಸರ್ವಿಸ್ ಮೆನ್ ಕೋಟ ಆಗಿರ್ಬೋದು. ಸೊ ಇಷ್ಟು ಕೋಟಗಳು ಇದಾವೆ. ಸೊ ಯಾವ ಕೋಟಕ್ಕೆ ನೀವು ಎಲಿಜಿಬಲ್ ಇರ್ತೀರಾ, ಸೊ ಆ ಕೋಟದಲ್ಲಿ ವೇಕೆನ್ಸಿ ಎಷ್ಟಿದಾವೆ ಅನ್ನೋದು ಕೂಡ ನೀವು ಅನಾಲಿಸಿಸ್ ಮಾಡಬೇಕಾಗುತ್ತೆ. ಅದರಿಂದ ನಿಮಗೆ ಸ್ಮಾರ್ಟ್ ವರ್ಕ್ ಅಂತ ಹೇಳ್ತಾ ಇರುವಂತದ್ದು. ಸೊ ಹಾಗಾಗಿ ಫಾರ್ ಎಕ್ಸಾಂಪಲ್ 2015 ವೇಕೆನ್ಸಿಗಳು ಬೆಂಗಳೂರಲ್ಲಿ ಇದ್ದಾವೆ. ಸೊ ಇದರಲ್ಲಿ SC ST ಕ್ಯಾಂಡಿಡೇಟ್, ನೀವು ಏನಾದ್ರು OBC ಕ್ಯಾಂಡಿಡೇಟ್ ಆಗಿದ್ದು, OBC ಕ್ಯಾಂಡಿಡೇಟ್ ಅಲ್ಲಿ ವುಮೆನ್ಸ್ ಆಗಿದ್ರೆ, ಸೊ ಈ OBC ರಿಸರ್ವೇಶನ್ ನಲ್ಲಿ ಎಷ್ಟು ವೇಕೆನ್ಸಿ ಇದೆ, ವುಮೆನ್ಸ್ ಎಷ್ಟಿದಾವೆ, ನೀವೇನಾದ್ರು ಕನ್ನಡ ಕೋಟದಲ್ಲಿ ಬರಂಗಿದ್ರೆ ಕನ್ನಡದಲ್ಲಿ ಎಷ್ಟಿದೆ, ರೂರಲ್ ಬರಂಗಿದ್ರೆ ರೂರಲ್ ಎಷ್ಟಿದೆ, ಇಷ್ಟು ಕೂಡ ನೋಡಬೇಕಾಗುತ್ತೆ. ಆವಾಗ ಏನಾಗುತ್ತೆ ಅಂದ್ರೆ ನೀವು ಇದಕ್ಕೂ ರೂರಲ್ಗೂ ಕಾಂಪಿಟೇಟ್ ಮಾಡ್ಬೋದು, ಕನ್ನಡಕ್ಕೂ ಕಾಂಪಿಟೇಟ್ ಮಾಡ್ಬೋದು, OBCಗೂ ಕಾಂಪಿಟೇಟ್ ಮಾಡ್ಬೋದು, ವುಮೆನ್ಸ್ ಕೋಟಗೂ ಕೂಡ ಕಾಂಪಿಟೇಟ್ ಮಾಡ್ಬೋದು. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಚಾನ್ಸಸ್ ಏನಿದಾವೆ, ಸೆಲೆಕ್ಷನ್ ಚಾನ್ಸಸ್ ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಇರುವಂತದ್ದು ನಿಮ್ಮ ಕೆಟಗರಿಗೆ ಎಷ್ಟು ವೇಕೆನ್ಸಿ ಇದೆ ಅಂತ ಕೂಡ ಫಸ್ಟ್ ಗಮನ ಹರಿಸಬೇಕಾಗುತ್ತೆ. ಸೊ ಈ ಒಂದು ಕಡಿಮೆ, ಈಗ ಮೀಡಿಯಂ ರೇಂಜ್ ಅಲ್ಲಿ ವೇಕೆನ್ಸಿ ಇದ್ರೂ ಕೂಡ ಅದರಲ್ಲಿ ಹೆಚ್ಚು ನಿಮಗೆ ವೇಕೆನ್ಸಿ ಇದ್ರೆ, ನಿಮ್ಮ ಕೆಟಗರಿ ವೇಕೆನ್ಸಿ ಇದ್ರೆ ಅದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ನೀವು ಡಿಸೈಡ್ ಮಾಡಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಪಾಯಿಂಟ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಮೂರನೇ ಪಾಯಿಂಟ್ ಬಂದು ಸ್ಪರ್ಧೆಯ ಮಟ್ಟ. ಸೊ ಸ್ಪರ್ಧೆಯ ಮಟ್ಟಕ್ಕೆ ಸಂಬಂಧಪಟ್ಟಂತೆ ಈಗ ನಿಮ್ಮ ಸ್ಪರ್ಧೆ ಕೆಲವರು ನಾವು ನೋಡಬಹುದು, ಈಗ ಸ್ಟಾರ್ಟ್ ಮಾಡ್ತಾ ಇರುವಂತವ್ರು ಇದ್ದಾರೆ, ಆಲ್ರೆಡಿ 4 year 5 year ಇಂದ ಓದ್ತಾ ಇರೋರು ಇದ್ದಾರೆ, ಈಗ 1 year ಇಂದ ಸ್ಟಾರ್ಟ್ ಮಾಡಿರೋರು ಇದ್ದಾರೆ, ಸೊ ಈಗ ಸ್ಟಾರ್ಟ್ ಮಾಡ್ತಾ ಇರುವಂತವ್ರು ಇದ್ದಾರೆ. ಸೊ ಈ ರೀತಿಯಲ್ಲಿ ಈಗ 4 year 5 year ಅಂದ್ರೆ ವೆರಿ ಹೈ ಲೆವೆಲ್ ಅಲ್ಲಿ ಅವ್ರು ಪ್ರಿಪೇರ್ ಆಗಿರ್ತಾರೆ. ಈಗ 1 or 2 year ಇಂದ ಆದ್ರೆ ಹೈ ಲೆವೆಲ್ ಅಲ್ಲಿ ಪ್ರಿಪೇರ್ ಆಗಿರ್ತಾರೆ. ಸೊ ಇನ್ನೊಂದು ಮೀಡಿಯಂ ಲೆವೆಲ್ ಅಲ್ಲಿ ಕೂಡ ಹೇಳ್ಬೋದು, 6 ತಿಂಗಳಿಂದ ಅಥವಾ 1 ವರ್ಷದೊಳಗಡೆ ಹೇಳ್ಬೋದು. ಸೊ 6 ತಿಂಗಳಿಂದ ಆದ್ರೆ ಮೀಡಿಯಂ ಲೆವೆಲ್ ಅಂತ ಹೇಳ್ತೀವಿ, ಸ್ಟಾರ್ಟಿಂಗ್ ಅಂದ್ರೆ ಸ್ಟಾರ್ಟರ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಸೊ ಈ ರೀತಿಯಲ್ಲಿ ನೀವು ಡಿವೈಡ್ ಮಾಡ್ಕೋಬಹುದು. ನಾನು ಬರೀ ಸಿಂಗುಲರ್ ವರ್ಡ್ ಅಂತ ಹೇಳ್ತೀವಿ, ವೆರಿ ಹೈ, ಮೀಡಿಯಂ ಮತ್ತೆ ಲೋ ಲೆವೆಲ್. ಸೊ ಈ ರೀತಿಯಲ್ಲಿ ಸ್ಪರ್ಧೆ ಮಟ್ಟವನ್ನು ನೀವು ನೋಡ್ಕೋಬಹುದು. ಸೊ ಹಾಗಾದ ಮಾತ್ರಕ್ಕೆ ನೋಡಿ, 5 ವರ್ಷ ಓದಿರೋರು ಮಾತ್ರ ಸೆಲೆಕ್ಷನ್ ಚಾನ್ಸಸ್ ಇರುತ್ತೆ, 1 ವರ್ಷ ಓದಿರೋರ್ಗೆ ಇರಲ್ಲ ಅಂತಿಲ್ಲ. ನಿಮ್ಮ ಎಲಿಜಿಬಿಲಿಟಿ, ನಿಮ್ಮ ಒಂದು ತಲೆಯಲ್ಲಿ ಇಟ್ಕೊಂಡ್ರೆ ರಿಮೆಂಬರ್ ಕ್ಯಾಪಾಸಿಟಿ ಎಷ್ಟಿರುತ್ತೆ, ನೀವು ಅನಲೈಸ್ ಮಾಡಿ ನೀವು ಓದಿರುವಂತಹ ಮೆಥಡ್ ಬೇರೆ ಇರುತ್ತೆ. ಹಾಗೆ ಸೆಲೆಕ್ಷನ್ ಚಾನ್ಸಸ್ ಯಾರು ಬೇಕಾರಾಗಬಹುದು, ಇವಾಗ ಸ್ಟಾರ್ಟ್ ಮಾಡಿರೋರು ಆಗಿರ್ಬೋದು ಅಥವಾ 4-5 ವರ್ಷದವರು ಕೂಡ ಆಗ್ಬೋದು. ಇದನ್ನ ನೀವು ತಲೆಯಲ್ಲಿ ಇಟ್ಕೋಬೇಡಿ. ಸ್ಪರ್ಧೆಯ ಮಟ್ಟ ಅಂತ ಹೇಳಿದ್ರೆ ನೀವು ಫಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡಬೇಕಾಗುತ್ತೆ. ಟೆಸ್ಟ್ ಅಲ್ಲಿ ಎಷ್ಟು ಸ್ಕೋರ್ ಆಗುತ್ತೆ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಸೊ ಟೆಸ್ಟ್ ಅಲ್ಲಿ ಸಪೋಸ್ 80+ ಆದ್ರೆ ನೀವು ಹೈ ಇಲ್ಲಿ ಓದಿದ್ದೀರಾ ಅಂತ ಹೇಳಿ, 70 to 75 ಆದ್ರೆ ನೀವು ಸ್ವಲ್ಪ ಮೀಡಿಯಂ ಅಲ್ಲಿ ಅಥವಾ ಹೈ ಅಲ್ಲಿ ಓದಿದ್ದೀರಾ ಅಂತ ಹೇಳಿ, ಲೋ ಆದ್ರೆ ನೀವು ಸಪೋಸ್ ಒಂದು 50-60 ರೇಂಜ್ ಅಲ್ಲಿ ಇದ್ರೆ ಲೋ ಅಲ್ಲಿ ಓದ್ತಾ ಇದ್ದೀರಾ ಅಂತ
ಹೇಳಿ. ಸೊ ನಿಮ್ಮ ಸ್ಪರ್ಧೆ ಮಟ್ಟನ ಡಿಸೈಡ್ ಮಾಡಬೇಕಾಗುತ್ತೆ. ಸೊ ಆ ಸ್ಪರ್ಧೆಗೆ ಸಂಬಂಧಪಟ್ಟಂತೆ ಕಟ್ ಆಫ್ ಅನ್ನ ನೋಡ್ಬೇಕಾಗುತ್ತೆ. ಸೊ ಲಾಸ್ಟ್ ಇಯರ್ ಆಗಲಿ ಅಥವಾ ಯಾವುದೇ ಇಯರ್ ಆಗಿರಲಿ ಯೂಸಲಿ ಒಂದಷ್ಟು ಡಿಸ್ಟ್ರಿಕ್ಟ್ಗಳಿದಾವೆ, ಅದಕ್ಕೆ ಹೈ ಕಟ್ ಆಫ್ ಹೋಗುತ್ತೆ, ಒಂದಷ್ಟು ಡಿಸ್ಟ್ರಿಕ್ಟ್ಗಳಿದಾವೆ ಮೀಡಿಯಂ ಕಟ್ ಆಫ್ ಹೋಗುತ್ತೆ, ಒಂದಷ್ಟು ಡಿಸ್ಟ್ರಿಕ್ಟ್ಗಳಿದೆ ಸ್ವಲ್ಪ ಲೋ ಕಟ್ ಆಫ್ ಹೋಗುತ್ತೆ. ಯಾಕೆ ಅಂತ ಕೂಡ ನಾನು ರೀಸನ್ ಹೇಳ್ತೀನಿ. ಅದಾದ ನಂತರ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಾಗಿದ್ರೆ ಆ ಒಂದು ರಿಸರ್ವೇಶನ್ ನೀವು ತಲೆಯಲ್ಲಿ ಇಟ್ಕೊಂಡು, ನೀವು ಈಗ ಸಮುದ್ರದಲ್ಲಿ ಈಜಾಡೋಕ್ಕಿಂತನೂ ನಿಮ್ಮ ಬಾವಿಲಿ ಈಜಾಡೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಹಾಗಾಗಿ ಬೆಂಗಳೂರು ಅಂತ ಸಿಟಿಗಳಲ್ಲಿ ಏನಪ್ಪಾ ಅಂದ್ರೆ ಸಮುದ್ರ ಅಂತ ಹೇಳ್ತೀವಿ. ಕಲ್ಯಾಣ ಕರ್ನಾಟಕ ಅಂದ್ರೆ ಉತ್ತರ ಕರ್ನಾಟಕ ಭಾಗದ ಅಭ್ಯರ್ಥಿಗಳಿಗೆ ಒಂದು ಬಾವಿ ಇದ್ದಾಗೆ. ಸೊ ನಿಮ್ಮ ಬಾವಿಲಿ ನೀವು ಈಜಾಡಿದ್ರೆ ಸೆಲೆಕ್ಷನ್ ಚಾನ್ಸಸ್ ಜಾಸ್ತಿ ಇರುತ್ತೆ, ಅಂದ್ರೆ ಗೆಲ್ಲುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಇದನ್ನ ಒಂದು ಗಮನದಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಬಂದು ನಿಮ್ಮ ತಯಾರಿ ಮಟ್ಟ ಅಂತ ಹೇಳಿದೆ, ನಾನು ಆಲ್ರೆಡಿ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ತಯಾರಿ ಮಟ್ಟ ಯಾವ ಲೆವೆಲ್ ಇದೆ, 80, 70 ಆ ರೇಂಜ್ ಅಲ್ಲಿ ನಿಮಗೆ ಒಂದು ಎಕ್ಸಾಂಪಲ್ ತೆಗೆದುಕೊಂಡು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನು ಹಿಂದಿನ ಇಯರ್ ಕಟ್ ಆಫ್ಗೆ ಸಂಬಂಧಪಟ್ಟಂತೆ ಡಿಸೈಡ್ ಮಾಡಬೇಕಾಗುತ್ತೆ. ನೀವು ಸ್ಪರ್ಧೆಯನ್ನ ಮಾಡಿದ್ರೆ, ಕಾಂಪಿಟೇಷನ್ ಅನ್ನ ನೋಡಿದ್ಮೇಲೆ, ನಿಮ್ಮ ಮಟ್ಟವನ್ನು ನೋಡಿದ್ಮೇಲೆ, ನೀವು ನಿಮ್ಮ ಪ್ರಿಪರೇಷನ್ ಮಟ್ಟವನ್ನು ನೋಡಿದ್ಮೇಲೆ ಹಿಂದಿನ ಕಟ್ ಆಫ್ ಅನ್ನ ನೀವು ನೋಡ್ಬೇಕಾಗತ್ತೆ. ಸೊ ಒಂದಷ್ಟು ಸಿಟಿಗಳಿದಾವೆ. ಈಗ ಬೆಂಗಳೂರು ಸಿಟಿಲಿ ಹೈ ವೇಕೆನ್ಸಿಗಳು ಯಾವಾಗಲೂ ಇರುತ್ತೆ, ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ನಾವು ನೋಡಬಹುದು. ಸೊ ಅದರಲ್ಲಿ ಹೈ ಕಟ್ ಆಫ್ ಯಾವಾಗಲೂ ಹೋಗುತ್ತೆ ಮೈಸೂರು, ಮಂಗಳೂರು, ಉಡುಪಿ, ಶಿವಮೊಗ್ಗ ಮತ್ತೆ ಧಾರವಾಡ ಅಂತ ಸಿಟಿಗಳಲ್ಲಿ. ಯಾಕೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಯಾಕಂದ್ರೆ ಬೆಂಗಳೂರಿಗೆ ಎಲ್ಲಾ ಡಿಸ್ಟಿಕ್ ಇಂದನೂ ಬರುವಂತಹ ಅಭ್ಯರ್ಥಿಗಳು ಆಸಕ್ತಿ ಉಳ್ಳವರು ಜಾಸ್ತಿ ಇರ್ತಾರೆ. ಮೈಸೂರು ಅದೇ ರೀತಿಯಲ್ಲಿ, ಮಂಗಳೂರು, ಉಡುಪಿ ಏನಪ್ಪಾ ಅಂದ್ರೆ ಇದರಲ್ಲಿ ಹೈ ಲೆವೆಲ್ ಎಜುಕೇಶನ್ ಮಟ್ಟ ಅಂದ್ರೆ ಎಜುಕೇಶನ್ ಲೆವೆಲ್ ಜಾಸ್ತಿ ಇರೋದ್ರಿಂದ, ಮತ್ತೆ ಅಲ್ಲಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಕ್ವಾಲಿಟಿ ಕೋಚಿಂಗ್ ಇರೋದ್ರಿಂದ, ಸೊ ಇಲ್ಲಿರುವಂತಹ ಅಭ್ಯರ್ಥಿಗಳ ಜೊತೆ ಸ್ಪರ್ಧೆ ಮಾಡ್ಲಿಕ್ಕೆ ನೀವು ಅದೇ ರೇಂಜ್ಗೆ ಪ್ರಿಪೇರ್ ಆಗ್ಬೇಕಾಗತ್ತೆ. ಅದೇ ರೀತಿಯಲ್ಲಿ ಮೀಡಿಯಂ ರೇಂಜ್ಗೆ ಸಂಬಂಧಪಟ್ಟಂತ ಕಟ್ ಆಫ್ ಇರುವಂತಹ ಡಿಸ್ಟ್ರಿಕ್ಟ್ಗಳು ಒಂದಷ್ಟು ಲಿಸ್ಟ್ ಇದಾವೆ. ಸೊ ಇದರಲ್ಲಿ ಏನಪ್ಪಾ ಅಂದ್ರೆ ಈ ಕಡೆ ಹೈನು ಇಲ್ಲ, ಈ ಕಡೆ ಲೋನು ಇರಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಆನ್ ಅಂಡ್ ಅವರೇಜ್ ಇರುವಂತಹ ಡಿಸ್ಟ್ರಿಕ್ಟ್ಗಳು ಅಂತ ಹೇಳ್ತೀವಿ. ಇನ್ನು ಲೋ ಲೆವೆಲ್ ಇರುವಂತಹ ಡಿಸ್ಟ್ರಿಕ್ಟ್ಗಳು ಕೂಡ ನೋಡಬಹುದು. ಸೊ ಲೋ ಕಟ್ ಆಫ್ ಇರುವಂತಹ ಡಿಸ್ಟ್ರಿಕ್ಟ್ಗಳು ಯಾಕೆ ಅವರು ಲೋ ಬರುತ್ತೆ ಅಂದ್ರೆ, ಇನ್ನೊಂದು ಬಂದು ವೆದರ್ ಇರುತ್ತೆ. ಈ ದಕ್ಷಿಣ ಕರ್ನಾಟಕ ಭಾಗದ ಜನರು ಉತ್ತರ ಕರ್ನಾಟಕ ಭಾಗಕ್ಕೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಇಚ್ಛೆ ಪಡೋದಿಲ್ಲ. ಯಾಕಂದ್ರೆ ವೆದರ್ ಇರ್ಬೋದು, ಅಥವಾ ಅಲ್ಲಿರುವಂತಹ ಒಂದಷ್ಟು ಫೆಸಿಲಿಟೀಸ್ ಇರ್ಬೋದು, ಡೆವಲಪ್ಮೆಂಟ್ ಇರ್ಬೋದು, ಏನ್ ಇರ್ಬೋದು. ಸೊ ಹಾಗಾಗಿ ಇಲ್ಲಿರುವಂತಹ ಕ್ಯಾಂಡಿಡೇಟ್ಸ್ ಗಳು ಏನಪ್ಪಾ ಅಂದ್ರೆ ಹೈಲಿ ಜಾಸ್ತಿ ಓದಿರುವಂತಹ ದಕ್ಷಿಣ ಕರ್ನಾಟಕದ ಭಾಗದ ಜನರು ಉತ್ತರ ಭಾಗಕ್ಕೆ ಹೋಗಕ್ಕೆ ಇಷ್ಟಪಡೋದಿಲ್ಲ. ಯಾಕಂದ್ರೆ ಇಲ್ಲಿರುವಂತಹ ವೆದರ್ಗೆ ಅಡ್ಜಸ್ಟ್ ಆಗಲ್ಲ, ಊಟ ಅಡ್ಜಸ್ಟ್ ಆಗಲ್ಲ ಅಂತ ಹೇಳಿ. ಹಾಗಾಗಿ ಇಲ್ಲಿರುವಂತಹ ಒಂದು ಡಿಸ್ಟ್ರಿಕ್ಟ್ ಇದೆ, ಇದು ಲೋ ಕಟ್ ಆಫ್ ಹೋಗುವಂತದ್ದು. ಹಾಗಾಗಿ ಇಲ್ಲಿ ಏನಿದಾವೆ ಅಂದ್ರೆ ತಮ್ಮ ಡಿಸ್ಟ್ರಿಕ್ಟ್ಗಳಲ್ಲಿ ತಾವು ಫೈಟ್ ಮಾಡಿಕೊಂಡು ಉತ್ತರ ಕರ್ನಾಟಕ ಭಾಗ ಜನರು ಇಲ್ಲಿ ಫೈಟ್ ಮಾಡುವಂತದ್ದು ಕೇಳೋದ್ರಿಂದ ಇಲ್ಲಿ ಯೂಸಲಿ ಲೋ ಕಟ್ ಆಫ್ ಹೋಗುವಂತದ್ದು ಕೂಡ ನೋಡಬಹುದು. ಹಾಗೆ ಇದನ್ನು ಕೂಡ ನೀವು ಡಿಸೈಡ್ ಮಾಡಬೇಕಾಗುತ್ತೆ ಎಲ್ಲಿ ಹೋಗುತ್ತೆ ಅಂತ ಹೇಳಿ. ಅದಾದ ನಂತರ ಸ್ವಂತ ಜಿಲ್ಲೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಇಂಪಾರ್ಟೆಂಟ್ ಇರುವಂತದ್ದು, ನಿಮ್ಮ ಸ್ವಂತ ಜಿಲ್ಲೆ ಆಗಿದ್ರೆ ಏನಪ್ಪಾ ಅಂದ್ರೆ ಒಂದು ಫಿಸಿಕಲ್ಗೆ ಸಂಬಂಧಪಟ್ಟಂತೆ ಅಡ್ವಾಂಟೇಜ್ ತಗೋಬಹುದು. ಯಾಕಂದ್ರೆ ನೀವು ಡೈಲಿ ಪ್ರಾಕ್ಟೀಸ್ ಮಾಡ್ತಿದ್ರೆ, ಸಪೋಸ್ ಎಕ್ಸಾಂಪಲ್ ಈಗ ಮಂಗಳೂರಲ್ಲಿ ಇರುವಂತಹ ಕ್ಯಾಂಡಿಡೇಟ್ಸ್ಗಳು ರಾಯಚೂರಲ್ಲಿ ಹೋಗಿ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಅನ್ನ ಕೊಟ್ಟರೆ ಫೇಲ್ ಆಗುವಂತಹ ಚಾನ್ಸಸ್ಗಳು ಒಂದಷ್ಟು ಪಾಯಿಂಟ್ಸ್ಗಳು ಕನ್ಸಿಡರ್ ಆಗುತ್ತೆ. ಈಗ ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಅದು ಬೇರೆ ವಿಚಾರ ಆಗುತ್ತೆ. ಈಗ ಪ್ರಾಕ್ಟೀಸ್ ಶುರು ಮಾಡಿದ್ರೆ ಅಂತ ಕ್ಯಾಂಡಿಡೇಟ್ಸ್ಗಳು ಸೆಲೆಕ್ಷನ್ ಆಗುವಂತ ಚಾನ್ಸಸ್ ಕಡಿಮೆ ಇರುತ್ತೆ. ಯಾಕಂದ್ರೆ ವೆದರ್ ಅಡ್ಜಸ್ಟ್ ಆಗಲ್ಲ, ಬಿಸಿಲಿಗೆ ಮೊದಲೇ ಉಸಿರು ಬಿಟ್ಕೊಂಡು ಸುಸ್ತಾಗ್ಬಿಡ್ತಾರೆ. ಹಾಗಾಗಿ ಅಂತಹದನ್ನು ಕೂಡ ನೀವು ಸ್ವಂತದ್ದನ್ನು ಕೂಡ ಯೋಚನೆ ಮಾಡಬೇಕಾಗುತ್ತೆ. ನಿಮ್ಮ ಹತ್ತಿರದ ಜಿಲ್ಲೆಗಳಲ್ಲಿ ಯೋಚನೆ ಮಾಡಬೇಕಾಗಿದೆ. ಇದರಲ್ಲಿ ನಾನು ಹೇಳುವಂತದ್ದು ಇಷ್ಟೇ. ಸೊ ಮೀಡಿಯಂ ಯಾವ್ದಾದ್ರು ಒಂದು ಡಿಸ್ಟ್ರಿಕ್ಟ್, ನಿಮ್ಮ ಡಿಸ್ಟ್ರಿಕ್ಟ್ ಆಗಿರ್ಬೋದು, ನಿಮ್ಮ ನಿಯರ್ ಬೈ ಡಿಸ್ಟ್ರಿಕ್ಟ್ ಆಗಿರ್ಬೋದು, ಮೀಡಿಯಂ ವೇಕೆನ್ಸಿ ಇರುವಂತಹ ಡಿಸ್ಟ್ರಿಕ್ಟ್ಗಳಾಗಿದ್ರೆ, ಜೊತೆಗೆ ನಿಮ್ಮ ಕ್ಯಾಟಗರಿಗೆ ರಿಸರ್ವೇಶನ್ ಆಗಿದ್ರೆ ಅಂತ ಡಿಸ್ಟ್ರಿಕ್ಟ್ ಅನ್ನ ನೀವು ಚೂಸ್ ಮಾಡಿ. ಯಾಕಂದ್ರೆ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಸೆಲೆಕ್ಷನ್ ಆಗ್ಲಿಕ್ಕೆ. ಯಾಕಂದ್ರೆ ನಿಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ನಿಮ್ಮ ಲೆವೆಲ್ ಮಟ್ಟಕ್ಕೆ ಇರುವಂತಹ ಕಾಂಪಿಟೇಷನ್ ಇರುತ್ತೆ. ಈಗ ಬೆಂಗಳೂರು ಅಂತ ಡಿಸ್ಟ್ರಿಕ್ಟ್ ಹೈಲಿ ಕಾಂಪಿಟೇಷನ್ ಇರುತ್ತೆ. ಯಾಕಂದ್ರೆ ಇಲ್ಲಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಾಗಿರ್ಬೋದು ಅಥವಾ ಎಜುಕೇಶನ್ ಲೆವೆಲ್ ಹೈ ಇರ್ಬೋದು. ಸೊ ಹಾಗಾಗಿ ಇಲ್ಲಿ ಜಾಸ್ತಿ ಇರುತ್ತೆ. ಅದೇ ರೀತಿಲಿ ನಾನು ಹೇಳುವಂತದ್ದು ಇಷ್ಟೇ, ನಿಮ್ಮ ಸ್ವಂತ ಜಿಲ್ಲೆ ಅಥವಾ ನಿಯರ್ ಬೈ ಜಿಲ್ಲೆ ಇರೋದ್ರಿಂದ ಇಷ್ಟು ಅಡ್ವಾಂಟೇಜ್ಗಳು ಇರುವಂತದ್ದು ಕೂಡ ನೋಡಬಹುದು. ಮತ್ತೆ ನಿಮಗೆ ಡಿಸ್ಟ್ರಿಕ್ಟ್ ನಿಮ್ಮ ಸ್ವಂತ ಜಿಲ್ಲೆಯಲ್ಲಿ ಇದ್ರೆ ನೀವು ಪೋಸ್ಟಿಂಗು ಕೂಡ ಹೆಲ್ಪ್ ಆಗುವಂಥದ್ದು. ನೀವು ಯಾಕಂದ್ರೆ ಸರ್ವಿಸ್ ಮಾಡಬೇಕಾಗುತ್ತೆ. ಇನ್ನೊಂದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು, ಸೊ ಇದು ನಾನು ಆಲ್ರೆಡಿ ಕಡಿಮೆ ಅಂತ ಕೂಡ ಹೇಳ್ತಾ ಇದ್ದೀನಿ, ಇದರ ಒಂದು ಇಂಪ್ಯಾಕ್ಟ್ ಕಡಿಮೆ ಇರುತ್ತೆ. ಜೀವನದ ವೆಚ್ಚ ಮತ್ತೆ ಜೀವನ ವೆಚ್ಚ ಏನಿದೆ, ಲಿವಿಂಗ್ ಕಾಸ್ಟ್ ಜಾಸ್ತಿ ಇರುವಂತಹ ಸಿಟಿಗಳಿದಾವೆ. ಸೊ ಬೆಂಗಳೂರು ಅಂತ ಸಿಟಿಗಳಲ್ಲಿ ನೀವು ತಗೊಂಡ್ರು ಕೂಡ ಅಲ್ಲಿ ಲಿವಿಂಗ್ ಕಾಸ್ಟ್ ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ. ಇದನ್ನ ಮೈನರ್ ಆಗಿ ನೀವು ತಲೆಯಲ್ಲಿ ಇಟ್ಕೊಳ್ಳಿ, ತುಂಬಾ ಜಾಸ್ತಿ ಅಂತ ಹೇಳಿ ಇಟ್ಕೊಳಕ್ ಹೋಗ್ಬೇಡಿ. ಇನ್ನು ಸಾಮಾನ್ಯವಾಗಿ ಮಾಡುವಂತಹ ತಪ್ಪುಗಳು ಏನಪ್ಪಾ ಅಂತ ಹೇಳಿದ್ರೆ, ಫೈನಲ್ ಆಗಿ ವೇಕೆನ್ಸಿ ಮಾತ್ರ ನೋಡಿ ಅಪ್ಲಿಕೇಶನ್ ಹಾಕುವಂಥದ್ದು, ಇನ್ನು ಕಟ್ ಆಫ್ ಮಾತ್ರ ನೋಡಿ ಅಪ್ಲಿಕೇಶನ್ ಹಾಕುವಂಥದ್ದು, ರಿಸರ್ವೇಶನ್ ಪರಿಶೀಲಿಸದೆ ಅಪ್ಲಿಕೇಶನ್ ಹಾಕುವಂಥದ್ದು, ಕಾಂಪಿಟೇಷನ್ ಅಂದಾಜು ಸೇರುವಂದ್ರೆ ಕಾಂಪಿಟೇಷನ್ ಯಾವ ಲೆವೆಲ್ ಇದೆ ಅಂತ ಹೇಳಿ ತಲೆಗೆ ಇಟ್ಕೊಳ್ದೇನೆ ಅಪ್ಲಿಕೇಶನ್ ಹಾಕುವಂಥದ್ದು. ಸೊ ಈ ತರದ ಬ್ಲೈಂಡ್ ಆಗಿ ಸೆಲೆಕ್ಷನ್ ಮಾಡುವಂಥದ್ದು ಇದೆಲ್ಲ ಮಾಡಬಾರ್ದು. ಯಾಕಂದ್ರೆ ನೀವು ಸ್ಮಾರ್ಟ್ ಆಗಿ ವರ್ಕ್ ಮಾಡಿ. ಸೊ ಯಾವ್ದನ್ನ ಅಪ್ಲಿಕೇಶನ್ ಹಾಕಿದ್ರೆ ನಾವು ಸೆಲೆಕ್ಷನ್ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ ಇಲ್ಲಿಂದ ನೀವು 20% ವರ್ಕ್ ಅನ್ನ ಮಾಡ್ಕೋಬಹುದು. ಹಾಗಾಗಿ ನಾನು ಇಷ್ಟು ಪಾಯಿಂಟ್ಸ್ ಗಳನ್ನು ಗಮನದಲ್ಲಿ ಇಟ್ಕೊಂಡು ಅನಾಲಿಸಿಸ್ ಮಾಡಿ ನೀವು ಫೈನಲ್ ಡಿಸಿಷನ್ ಅಂತ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇಷ್ಟು ಡಾಟಾಗಳನ್ನ ನಿಮಗೆ ಕೊಟ್ಟಿರುವಂತದ್ದು ನೀವು ತಪ್ಪು ನಿರ್ಧಾರವನ್ನ ತೆಗೆದುಕೊಳ್ಳದೇನೆ ಇರ್ಲಿ ಅಂತ ಹೇಳಿ. ಹಾಗಾಗಿ ಬರೀ ವೇಕೆನ್ಸಿ ಅಷ್ಟೇ ಅಲ್ಲ, ರಿಸರ್ವೇಶನ್ ಅಷ್ಟೇ ಅಲ್ಲ, ಕಟ್ ಆಫ್ ಅಷ್ಟೇ ಅಲ್ಲ, ಇವೆಲ್ಲ ನಾನು ಕೊಟ್ಟಂತ 7 ಪಾಯಿಂಟ್ ಅನ್ನ ಅನಾಲಿಸಿಸ್ ಮಾಡಿ ಫೈನಲ್ ಡಿಸಿಷನ್ ಅಂತ ಹೇಳಿ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಅಥವಾ ವಾಟ್ಸ್ಆಪ್ ಟೆಲಿಗ್ರಾಮ್ ಮುಖಾಂತರ ನನಗೆ ಕ್ವಶನ್ಸ್ ಅನ್ನ ಕೇಳಬಹುದು ಅಂತ ಹೇಳ್ತಾ
ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ನೀವು ನಮ್ಮ ಚಾನಲ್ ಹೊಸದಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಐಕಾನ್ ಆನ್ ಮಾಡಿ. ಆಗ ನಾವು ಅಪ್ಲೋಡ್ ಮಾಡುವಂಥ ಎಲ್ಲಾ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ.